ಆಕಾಶದ ಮೂಲಕವಾಗಿ ಈಗಾಗಲೇ ಪಾಕಿಸ್ತಾನದ ಮೇಲೆ ಬಹಳ ತೀವ್ರ ಸ್ವರೂಪದಲ್ಲಿ ಈಗ ಭಾರತ ಕೌಂಟರ್ ಅಟ್ಯಾಕನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಇದರ ನಡುವೆ ಪಾಕಿಸ್ತಾನದ ಕಡೆಯಿಂದಲೂ ಕೂಡ ಭಾರತದ ಮೇಲೆ ದಾಳಿಯನ್ನು ನಡೆಸಲಾಗ್ತಾ ಇದೆ. ಒಂದು ವಿಶೇಷವಾಗಿ ಜೈಸಲ್ಮೇರ್ನ ಏರ್ ಫೋರ್ಸ್ ಸ್ಟೇಷನ್ನ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಇದು ಸಹಜವಾಗಿಯೇ ಭಾರತದ ಪಶ್ಚಿಮ ಭಾಗದಲ್ಲಿ ಈಗ ಯುದ್ಧದ ಸ್ಥಿತಿಯನ್ನು ಎಸ್ಕಲೇಟ್ ಮಾಡ್ತಾ ಇದೆ. ಮತ್ತು ಈಗಾಗಲೇ ಎಲ್ಲ ಕಡೆಗಳಲ್ಲೂ ಕೂಡ ಬ್ಲಾಕ್ಔಟನ್ನು ಮಾಡಲಾಗ್ತಿದೆ. ಬಹುತೇಕ ಭಾರತದ ಉತ್ತರ ಭಾಗದಲ್ಲಿರುವಂತಹ ಉರಿ, ಬಾರಾಮುಲ್ಲಾ ಸೇರಿದಂತೆ ಪ್ರತಿಯೊಂದು ನಗರಗಳನ್ನು ಕೂಡ ಈಗ ಬ್ಲ್ಯಾಕ್ಔಟ್ ಮಾಡಲಾಗ್ತಾ ಇದೆ. ಹೀಗೆ ಭಾರತ ಸದ್ಯಕ್ಕೆ ಒಂದು ಕಡೆಯಲ್ಲಿ ಭಾರತದ ಕಡೆಯಿಂದ ಡಿಫೆನ್ಸಿವ್ ಸ್ಟೆಪ್ಗಳನ್ನು ಮಾಡ್ತಾನೆ ಮತ್ತೊಂದು ಕಡೆಯಿಂದ ಅಗ್ರೆಷನ್ ಕೂಡ ಅಂದರೆ ಪಾಕಿಸ್ತಾನದ ಮೇಲಿನ ದಾಳಿಯನ್ನು ಕೂಡ ಮುಂದುವರಿಸಲಾಗ್ತಾ ಇದೆ. ನಮ್ಮ ಜೊತೆಗೆ ಈಗ ಲೆಫ್ಟಿನೆಂಟ್ ಜನರಲ್ BM ಪ್ರಸಾದ್ ಅವರೀಗ ಸಂಪರ್ಕದಲ್ಲಿದ್ದಾರೆ, ನಿವೃತ್ತ ಸೇನಾಧಿಕಾರಿಗಳು. ಲೆಫ್ಟಿನೆಂಟ್ ಜನರಲ್ ಪ್ರಸಾದ್ ಅವರೇ, ಬಹಳ ಮುಖ್ಯವಾಗಿ ಈಗ ಭಾರತ ಪಾಕಿಸ್ತಾನದ ಮೇಲೆ ನಡೆಸ್ತಾ ಇರುವಂತಹ ಈ ಕೌಂಟರ್ ಅಟ್ಯಾಕನ್ನು ನಾವು ನೋಡ್ತಾ ಹೋದಾಗ ಪಾಕಿಸ್ತಾನ ಇವತ್ತು ಸೂರ್ಯಾಸ್ತ ಆಗೋದನ್ನೇ ಕಾದು ಕುಳಿತವರ ರೀತಿಯಲ್ಲಿ ಜಮ್ಮು ಮೇಲೆ ಮೊದಲಿಗೆ ಡ್ರೋನ್ ದಾಳಿಯನ್ನು ನಡೆಸುತ್ತೆ. ಅದನ್ನು ಹೊಡೆದುರುಳಿಸುವಂಥದ್ದು ಮೊದಲಿಗೆ ಒಂದು 3-4 ಕಡೆಗಳಲ್ಲಿ ಸ್ಫೋಟ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಈಗ ಇರುವಂತಹ ಮಾಹಿತಿ ಪ್ರಕಾರ ಜೈಸಲ್ಮೇರ್ನಲ್ಲೂ ಕೂಡ ಏರ್ಫೋರ್ಸ್ ಇದ್ರ ಮೇಲ್ಗಡೆ ಒಂದು ಸ್ಫೋಟವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಇದು ಅವ್ರ ಕಡೆಯಿಂದ ಆಗಿರುವಂಥ ದಾಳಿ ಮತ್ತು ಭಾರತ ಶುರು ಮಾಡಿರುವಂಥ ಪ್ರತಿದಾಳಿಯನ್ನು ನೋಡ್ತಾ ಹೋದಾಗ ಬಹುತೇಕ ಇದು ವಾರ್ಲೈಕ್ ಸಿಚುವೇಶನ್ ಕಡೆಗೆ ಕೊಂಡೊಯ್ತಾ ಇದೆಯಾ ಅಂತ? ಖಂಡಿತವಾಗಿಯೂ ಅದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಈ ವಾರ್ಲೈಕ್ ಸಿಚುವೇಶನ್ ಅದಕ್ಕೆ ಮೂಲ ಕಾರಣ ಅವರು. ವಾರ್ಲೈಕ್ ಸಿಚುವೇಶನ್ ಆದದ್ದೇ ಯಾವಾಗ ನಮ್ಮ ಪಹಲ್ಗಾಮಲ್ಲಿ ಅವರು ಪ್ರವೋಕ್ ಮಾಡಿ ಅಟ್ಯಾಕ್ ಮಾಡಿದ್ರು, ಅದೇ ಫಸ್ಟ್ ಅದಕ್ಕೆ ಮುಖ್ಯ ಕಾರಣ ಆಯ್ತು. ವಾರ್ಲೈಕ್ ಸಿಚುವೇಶನ್ ಅನ್ನ ಅವರೇ ಕ್ರಿಯೇಟ್ ಮಾಡಿದ್ದಾರೆ. ನಾವು ನಮ್ಮ ಅಟ್ಯಾಕ್ ಕ್ಯಾಲಿಬ್ರೇಟೆಡ್, ಫೋಕಸ್ಡ್. ಹೌದು, ನಮ್ಮ ಮೋದಿ ಅವರು ಹೇಳಿದಾಗೆ ಟೆರರಿಸ್ಟ್ ಸೆಂಟ್ರಿಕ್ ಅಟ್ಯಾಕ್ ಆಗಿತ್ತು. ಟೆರರಿಸ್ಟು ಯಾವ ಮೂಲೆಯಲ್ಲಿ ಇದ್ರೂ ಕೂಡ ಅವರಿಗೆ ಮಣ್ಣಿಗೆ ಸೇರಿಸುವಂತಹ ಒಂದು ನೆಲೆಯನ್ನ ನಮ್ಮ ಮೋದಿ ಅವರು ತೆಗೆದುಕೊಂಡಿದ್ರು ಆಯ್ತಾ. ಪಾಕಿಸ್ತಾನ ಸೇನೆ ಮತ್ತೆ ಟೆರರಿಸ್ಟ್ ಅದು ಎರಡು ಒಂದೇ. ದೇ ಆರ್ ದ ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್. ಈ ಟೆರರಿಸಂ ಅನ್ನ ಪಾಕಿಸ್ತಾನದ ಸೈನ್ಯ ಉಪಯೋಗಿಸಿಕೊಂಡು ಅವರು ಅವ್ರ ಕೆಲಸ ಮಾಡ್ತಾ ಇರ್ಲಿಲ್ಲ ಆಯ್ತಾ. ಅದರಿಂದ ಏನಾಗಿದೆ ಅಂತಂದ್ರೆ ಈಗ ಒಂದು ದುಸ್ಥಿತಿಯಲ್ಲಿ ಪಾಕಿಸ್ತಾನ ಬಂದಿದೆ. ಹೌದು, ಅದು ಇಟ್ ಇಸ್ ನಾಟ್ ಎ ಪ್ರೊಫೆಷನಲ್ ಆರ್ಮಿ. ಹೌದು, ಅವರಿಗೆ ಮತ್ತೆ ಇಟ್ ಇಸ್ ಅ ಕ್ವಶನ್ ಆಫ್ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್. ಹೌದು, ಯಾವಾಗ ನಮ್ಮ ಸರಿಯಾದ ನಾವು ಅವರಿಗೆ ಕೌಂಟರ್ ಅಟ್ಯಾಕ್ ಮಾಡಿದ್ವು, ಅಂದ್ರೆ ಈ ಟೆರರಿಸ್ಟ್ ಕ್ಯಾಂಪ್ ಅಲ್ಲಿ ನಾವು ಅಟ್ಯಾಕ್ ಮಾಡಿದ್ವು, 24 ಮಿಸೈಲ್ಸ್ ಅಟ್ಯಾಕ್ ಮಾಡಿದ್ವು, ಹೌದು, ಅದ್ರ ಬಗ್ಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕಂತಂದ್ರೆ ಇಟ್ ವಾಸ್ ದ ಮೋಸ್ಟ್ ಪರ್ಫೆಕ್ಟ್ ಪ್ರೆಸಿಷನ್ ಆಕ್ಟ್ ಅದು ಆಯ್ತಾ. ಅವ್ರೀಗ ಮುಖಭಂಗ ಆಗಿದೆ. ಈಗ ಹೌದು, ಅವ್ರ ಸೈನಿಕರಿಗೂ ಮುಖಭಂಗ ಆಗಿದೆ, ರಾಜಕೀಯಕ್ಕೂ ಅಲ್ಲಿ ಪೊಲಿಟಿಕಲ್ ಲೀಡರ್ಶಿಪ್ಗೂ ಮುಖಭಂಗ ಆಗಿದೆ. ಹಾಗಾಗಿ ಅವರು ಕೌಂಟರ್ ಅಟ್ಯಾಕ್ ಮಾಡಲೇಬೇಕು, ರಿಟಾಲಿಯೇಷನ್ ಮಾಡಬೇಕು. ಅವ್ರು ರಿಟಾಲಿಯೇಷನ್ ಆದ್ರೆ ರಿಟಾಲಿಯೇಷನ್ ಮಾಡೋ ಕೆಪಾಸಿಟಿಯೂ ಇಲ್ಲ ಅವರಿಗೆ. ಆ ಸ್ಥಿತಿಯಲ್ಲಿ ಆಗಿದೆ. ನಮ್ಮ ದೇಶದಲ್ಲಿ ಈ ಮೋದಿ ಸರ್ಕಾರ ಬಂದ ಮೇಲೆ ನಾವು ಯಾವಾಗಲೂ ಅಷ್ಟೇ ವಿ ಆರ್ ಡಿಫೆನ್ಸಿವ್ ಪಾಸ್ಟರ್ ಒಂದೇ ಅಲ್ಲ, ನಮಗೆ ಅಟ್ಯಾಕ್ ಮಾಡಿದಾಗ ಅಫೆನ್ಸಿವ್ ಪಾಸ್ಟರ್ ನಾವು ಹೋಗ್ತಾ ಇದ್ದೇವೆ ಆಯ್ತಾ. ಅದೇ ಒಂದು ಹಾಗಾಗಿ ನಮಗೆ ಯಶಸ್ಸು ಸಿಗ್ತಾ ಇದೆ. ಅವ್ರ ಅಟ್ಯಾಕ್ ಎಲ್ಲ ಕಡೆಯಿಂದಲೂ ಮಾಡ್ಬೇಕಾಗತ್ತೆ. ಯಾಕೆಂತಂದ್ರೆ ಈಗ ಪಾಕಿಸ್ತಾನ 4 ಕಡೆಗಳಿಂದ ಅವರು ಸುತ್ತಕೊಂಡು ಹೋಗಿದೆ ಅವರಿಗೆ. ನಿಮಗೆ ಗೊತ್ತಿದ್ದಾಗೆ ಬಲೂಚಿಸ್ತಾನದ ಅಫ್ಘಾನ್ ಬಾರ್ಡರ್ ನಲ್ಲಿ ಅವರಿಗೆ ತೊಂದರೆ ಇದೆ. ಈ ಕಡೆ ಅವರಿಗೆ ನೇವಲ್ ಬ್ಲಾಕೇಡ್ ಆಗಿದೆ. ಮತ್ತೆ ಈಸ್ಟರ್ನ್ ಬಾರ್ಡರ್ ನಲ್ಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಮತ್ತೆ ನಮ್ಮ ಮಿಸೈಲ್ಸ್
ದೇ ಆರ್ ಸುಪೀರಿಯರ್, ದೇ ಆರ್ ಬೆಸ್ಟ್ ಇನ್ ದ ವರ್ಲ್ಡ್. ಹೌದು. ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವರ ಮಿಸೈಲ್ಸ್ ಬಂದು ನಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೌದು. ಅವರು 100 ಮಿಸೈಲ್ ಕಳಿಸಿದ್ರು ಕೂಡ ಅಲ್ಲೇ ಒಂದು ಎಷ್ಟು ಅವರ ಪರ್ಸೆಂಟೇಜ್ ಆಫ್ ಸಕ್ಸಸ್ ದೇವರಿಗೆ ಗೊತ್ತು. ಹೌದು. ನಮ್ಮ ಸಕ್ಸಸ್ 100%. ಹೌದು. 24 ಮಿಸೈಲ್ ಅವರು ನಾವು ಕಳಿಸಿದ್ರು ಕೂಡ ಅಲ್ಲಿ 9 ಸ್ಥಳಗಳಲ್ಲಿ ಅವ್ರು ಹೋಗಿ ಹೌದು. 100% ಟಾರ್ಗೆಟ್ 70 ಅಥವಾ ಅದಕ್ಕಿಂತ ಜಾಸ್ತಿ ಜನರನ್ನ ಸಾಯಿಸಿ ಆಯ್ತು, ಎಷ್ಟೋ ಜನರಿಗೆ ಗಾಯ ಆಯ್ತು. ಇಟ್ ಗೇವ್ ಲಾಟ್ ಆಫ್ ಡೆಟರೆನ್ಸ್. ಹೌದು. ಹಾಗಾಗಿ ಸೊ ಇದು ಎಕ್ಸ್ಪೆಕ್ಟೆಡ್, ಅವ್ರು ಅಟ್ಯಾಕ್ ಮಾಡೋದು ಎಕ್ಸ್ಪೆಕ್ಟೆಡ್. ಅದು ಹೌದು. ಎಸ್ಕಲೇಟ್ ಆಗ್ತಾ ಇದೆ. ಇದಕ್ಕೆ ಹೌದು. ಎಸ್ಕಲೇಷನ್ ಆಗಲಿಕ್ಕೆ ನಾವು ಕಾರಣ ಅಲ್ಲ, ಅವ್ರ ಕಾರಣ. ಎಕ್ಸಾಕ್ಟ್ಲಿ ಅದನ್ನೇ. ಯಾಕಂದ್ರೆ ಇವತ್ತು ಮಾಡಿರುವಂಥದ್ದು ಎಸ್ಕಲೇಷನ್ ಬಹಳ ಮುಖ್ಯವಾದಂಥ ಭಾಗ ಅಂತ. ಇವತ್ತು ಅದಕ್ಕೆ ನಾನು ಹೇಳಿದ್ದು, ಸೂರ್ಯಾಸ್ತ ಆಗ್ತಾ ಇದ್ದಂಗೆ ಜಮ್ಮುವಿನ ಮೇಲೆ, ಅದು ನಾಗರಿಕರಿದ್ದಂತಹ ನೆಲೆಗಳ ಮೇಲೆ ದಾಳಿಯನ್ನು ನಡೆಸುವಂಥದ್ದು, ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ. ಹೌದು, ಅವರು ಮೊನ್ನೆ ಟೆರರಿಸ್ಟ್ಗಳನ್ನು ಹೊಡೆದು ಹಾಕಿ ಆಯಿತು. ಅಲ್ಲಿಗೆ ಪಾಕಿಸ್ತಾನ ಬಹುಶಃ ಭಾರತ ಅಟ್ಯಾಕ್ ಮಾಡಿರೋದು ಓನ್ಲಿ ಟೆರರಿಸ್ಟ್ಗಳಂತ ಹೇಳ್ಕೊಂಡು ಒಪ್ಕೊಳ್ಬೋದಾಗಿತ್ತು. ಅದನ್ನು ಮಾಡಲಿಲ್ಲ ಅವರು. ಅವರಿಗೆ ಸ್ಟೇಟ್ ಆನರ್ನಲ್ಲಿ ಅವ್ರನ್ನ ಅಂತ್ಯಕ್ರಿಯೆಯನ್ನು ಮಾಡಿದ್ದಾರೆ. ಅವರ ದೇಶದ ಗೌರವವನ್ನು ಅವರಿಗೆ ಕೊಟ್ಟಿದ್ದಾರೆ. ಅವರ ದೇಶದ ಏನು ಧ್ವಜವನ್ನು ಅದರ ಮೇಲೆ ಹಾಸಲಾಗಿದೆ. ಈ ರೀತಿಯಾಗಿ ಟೆರರಿಸ್ಟ್ಗಳನ್ನು ತನ್ನ ಫ್ರಂಟ್ ಆರ್ಮಿ ಅನ್ನುವಂಥದ್ದು, ಆರ್ಮಿಯ ಮುಂಚೂಣಿ ಘಟಕ, ಅದರ ಪದಾತಿ ದಳ ಅನ್ನುವಂಥ ರೀತಿಯಲ್ಲಿ ಅವ್ರನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ನಡೆಸಿರುವಂಥದ್ದು ಪೂಂಚ್ ಮೇಲೆ ನಡೆದಿರುವಂತಹ ದಾಳಿ, ನಾಗರಿಕರ ಮೇಲೆ ನಡೆಸಿರುವಂತಹ ದಾಳಿ, ಗುರುದ್ವಾರದ ಮೇಲೆ ನಡೆಸಿರುವಂಥ ದಾಳಿ, 15 ನಗರಗಳನ್ನು ಟಾರ್ಗೆಟ್ ಮಾಡಿದರು. ಅದಕ್ಕೆ ಅವರ ಏರ್ ಡಿಫೆನ್ಸ್ ಸಿಸ್ಟಮನ್ನು ಹೊಡೆದಾಗಲಾದರೂ ಕೂಡ ಪಾಕಿಸ್ತಾನಕ್ಕೆ ಅರ್ಥ ಆಗಬೇಕಾಗಿದ್ದಿತ್ತು, ಭಾರತ ನಮ್ಮ ಒಳಗಡೆ ನುಗ್ಗುತ್ತಾ ಇದೆ, ನಮಗೆ ತಡೆಯೋಕ್ಕಾಗಲ್ಲ ಅಂಥೇಳಿ. ಅಷ್ಟಾದ ಮೇಲೂ ಕೂಡ ಅವರು ನಡೆಸಿರುವಂಥ ಈ ಅಗ್ರೆಷನ್, ಅದು ಸತತವಾಗಿ ಬಹುತೇಕ 1 ಗಂಟೆ ಅವಧಿಯಲ್ಲಿ 40ರಿಂದ 50 ಡ್ರೋನ್ಗಳನ್ನು ಜಮ್ಮು ಒಂದು ಕಡೆಯಲ್ಲೇ ಹಾರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಜಮ್ಮುವಿನ ನಿವೃತ್ತ DGP ಅವರು ಮಾತಾಡ್ತಾ ಹೇಳ್ತಾ ಇದ್ರು. ಅಷ್ಟು ಪ್ರಮಾಣದಲ್ಲಿ ಇವತ್ತು ಡ್ರೋನ್ಗಳು ಬಂದವು ಪಾಕಿಸ್ತಾನದ ಕಡೆಯಿಂದ ಅಂಥೇಳಿ. ಆದರೆ ಅಷ್ಟು ಎಸ್ಕಲೇಟ್ ಮಾಡಲೇಬೇಕು ಅನ್ನೋಂಥ ಉದ್ದೇಶ ಪಾಕಿಸ್ತಾನಕ್ಕೂ ಕೂಡ ಇದ್ದಂಗಿತ್ತು. ಅವರಿಗೆ ಮತ್ತೆ ಬೇರೆ ರಸ್ತೆ ಇಲ್ಲ. ಯಾಕಂತಂದ್ರೆ ಈ ಜಿಹಾದಿ ಮೈಂಡ್ ಸೆಟ್ ಅಂತ ಹೇಳೋದು ಒಂದು ದಿವಸದ ಫಲಿತಾಂಶ ಅಲ್ಲ. ಅದು ಪಾಕಿಸ್ತಾನದ ಜನರಲ್ ಜಹೀರ್ ಹಕ್ ಇದ್ನಲ್ಲ, ಆ ಜಹೀರ್ ಹಕ್ ಸಮಯದಿಂದ ಈ ಜಿಹಾದಿ ಮೈಂಡ್ ಸೆಟ್ ಬಂದಿತ್ತು. ಆಯ್ತಾ? ಆ ಟೆರರಿಸಂ ಅನ್ನ ಎಕ್ಸ್ಪೋರ್ಟ್ ಮಾಡಿದವನು ನಮ್ಮ ಮುಷರಫ್. ಹೌದು. ಅದು ಎಲ್ಲ ಪ್ರಪಂಚಕ್ಕೆ ಗೊತ್ತಿದೆ. ಹಾಗಾಗಿ ಅವರಿಗೆ ಗೌರವ ಕೊಡ್ಲೇಬೇಕಾಗತ್ತೆ. ಯಾಕಂತಂದ್ರೆ ಹಾಗಾಗಿ ಅವ್ರ ಮುಖ ನಮಗೆ ಗೊತ್ತಾಯ್ತು, ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಏನು ಅಂತಂದ್ರೆ ಪಾಕಿಸ್ತಾನ ಒಂದು ಟೆರರಿಸ್ತಾನ. ಸೇನೆ, ISI ಹಾಗೆ ಈ ಟೆರರಿಸ್ಟು ಅವರೆಲ್ಲ ಒಂದೇ. ಹೌದು. ಹಾಗಾಗಿ ಅವರಿಗೆ ಈ ಸಂಕಟದಿಂದ ಹೊರಗೆ ಬರ್ಲಿಕ್ಕೆ ಯಾವ ರಸ್ತೆಯೇ ಇಲ್ಲ. ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಹಾಗಾಗಿ ಏನಾಗಿದೆ ಅಂತಂದ್ರೆ ಅವರ ಈವನ್ ಇಸ್ಲಾಮಿಕ್ ಕಂಟ್ರೀಸ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರು. ಹೌದು. ಸೊ ಈಗ ಅವರ ಜನತೆಗೆ ಹೇಳ್ಬೇಕಲ್ಲ, ನಾವು ಈಗ ಅಟ್ಯಾಕ್ ಮಾಡಬೇಕು, ಕೌಂಟರ್ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ. ಹೌದು. ಏನೋ ಮುಖ ತೋರಿಸ್ಬೇಕಲ್ಲ. ಇಲ್ವಾದ್ರೆ ಆರ್ಮಿ ಈಗಾಗಲೇ ಅವರು ಪಲಾಯನ ಆಗ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದ್ದಾಗೆ ಅಲ್ಲಿಯ ಸೇನೆಯ ಅಧಿಕಾರಿಗಳು ಅವರ ಎಷ್ಟೋ ಜನ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಕೆಲವರೆಲ್ಲ ಅವರ ಫ್ಯಾಮಿಲೀಸ್ ಅನ್ನ ಬೇರೆ ಕಡೆ ಕಳಿಸ್ತಾ